establishment of Mahaprabhu in all over South India. ಯಾವಾಗ ಬಂದು ಪ್ರಭುಪಾದರು ಗುರು ಮಹಾರಾಜ್ ಬಂದು ಪ್ಲಾನಿಂಗ್ ಮಾಡ್ತಾರೆ. ಯಾವಾಗ ಪ್ಲಾನಿಂಗ್ ಮಾಡ್ತಾರೆ ಅಂದರೆ ಅವಾಗ್ಲೇ ಪ್ಲಾನ್ ಮಾಡ್ತಾರೆ. ಎಲ್ಲಿ ಚೈತನ್ಯ ಮಹಾಪ್ರಭು ಎಲ್ಲೆಲ್ಲಿ ಓಡಾಡಿದ್ದಾರೆ ಅಲ್ಲೆಲ್ಲರೂ ಎಲ್ಲ ಕಡೆಯೂ ಸಹ ಚೈತನ್ಯ ಮಹಾಪ್ರಭುಗಳ ಒಂದು ಪಾದನ ಬಂದು ಒಂದು ಏನು ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾರೆ. This was in 1985. ಇದು ಬಂದು ಯಾವಾಗ ಯೋಜನೆ ಆಯಿತು 1985ರಲ್ಲೇ ಇದನ್ನು ಯೋಜನೆ ಆಯಿತು. 40 years back. 40 ವರ್ಷದ ಹಿಂದೆ. Now this year Guru Maharaj installed many places. ಈ ವರ್ಷ ಬಂದು ತುಂಬ ಬಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನಾವು ಸಹ ಕೊಯಮತ್ತೂರಿಗೆ ಹೋದಾಗ ಏನಾಯಿತು, ಅಲ್ಲಿ 10 ಪಾದಗಳನ್ನ ಬಂದು ಗುರು ಮಹಾರಾಜ್ ಸ್ವಯಂ ಬಂದು ಅಭಿಷೇಕ ಮಾಡಿದರು. Guru Maharaj also went to Mangalore in 2024 last year and he installed one for Udupi. ಉಡುಪಿಲೂ ಸಹ ಚೈತನ್ಯ ಮಹಾಪ್ರಭುಗಳ ಪಾದನ ಬಂದು ಗುರು ಮಹಾರಾಜರು ಬಂದು ಸ್ಥಾಪನೆಯನ್ನು ಮಾಡ್ತಾರೆ. The Guru Maharaj's only purpose of living in this planet is to spread the glories of Mahaprabhu. ಸೊ ಗುರು ಮಹಾರಾಜು ಒಂದೇ ಉದ್ದೇಶ, ಮಹಾಪ್ರಭುಗಳ ಒಂದು ಸಂಕೀರ್ತನ ಬಂದು ಹರಡೋದು ಒಂದು ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಉದ್ದೇಶ ಇಲ್ಲ. So now Guru Maharaj also said it is the responsibility of my disciples to carry forward my services. ಈಗ ಗುರು ಮಹಾರಾಜ್ ಹೇಳ್ತಾರೆ, ನನ್ನ ಶಿಷ್ಯಂದಿರು ಈ ಒಂದು ಜವಾಬ್ದಾರಿನ ಬಂದು ತಗೊಬೇಕು ಅಂತ ಅವ್ರು ಏನು ಮಾಡ್ತಾರೆ ಕೇಳ್ಕೊಳ್ತಾ ಇದ್ದಾರೆ. So we are connected to this Chaitanya tree through Guru Maharaj branch. ನಾವು ಬಂದು ಗುರು ಮಹಾರಾಜರ ಮೂಲಕ ಒಂದು ಚೈತನ್ಯ ಮಹಾಪ್ರಭುಗಳ ಮರಕ್ಕೆ ಬಂದು ನಾವೇನಾಗ್ತೀವಿ ಏನಾಗ್ತೀವಿ ಅದಕ್ಕೆ ಬಂದು ಜಾಯ್ನ್ ಆಗ್ತೀವಿ. Because in Chaitanya Vriksha, ISKCON is the biggest branch. ಸೊ ಈ ಚೈತನ್ಯ ಮರದಲ್ಲಿ ಬಂದು ನಮ್ಮ ಇಸ್ಕಾನ್ ಅನ್ನೋದು ಒಂದು ದೊಡ್ಡ ಕೊಂಬೆ. So in that Guru Maharaj is another one big branch. ಅದರಲ್ಲಿ ಬಂದು ಗುರು ಮಹಾರಾಜರದ್ದು ಬಂದು ಅದೊಂದು ದೊಡ್ಡ ಕೊಂಬೆ. So in that we are all part of it. ಅದರಲ್ಲಿ ಬಂದು ನಾವೆಲ್ಲ ಒಂದು ಭಾಗ. So when we are identifying ourselves to the connection of Mahaprabhu, we have to say like we are connected to the Jayapataka branch, then Prabhupada branch, then we go like this. ನಾವು ಯಾರು ಕೇಳಿದಾಗ ಏನಾಗುತ್ತೆ, ನಾವು ಬಂದು ಏನಾಗ್ತೀವಿ, ನಾವು ಬಂದು ಹೇಗೆ ಚೈತನ್ಯ ಮಹಾಪ್ರಭುಗಳನ್ನ ಮರಕ್ಕೆ ಹೇಗೆ ಒಂದು ಜಾಯ್ನ್ ಆಗಿದ್ದೀವಿ ಅಂದರೆ, ನಾವು ಗುರು ಮಹಾರಾಜರನ್ನ ಜಾಯ್ನ್ ಆಗಿದ್ದೀವಿ, ಗುರು ಮಹಾರಾಜರು ಬಂದು ಪ್ರಭುಪಾದರಿಗೆ ಜಾಯ್ನ್ ಆಗಿದ್ದಾರೆ, ಪ್ರಭುಪಾದರು ಬಂದು ಅವ್ರ ಗುರುಗಳು, ಹೀಗೆ ಬಂದು ಚೈತನ್ಯ ಮಹಾಪ್ರಭು ಎಂಬ ದೊಡ್ಡ ಮರಕ್ಕೆ ನಾವೆಲ್ಲರೂ ಸಹ ಬಂದು ಏನಾಗ್ತೀವಿ, ಸೊ ಜೋಡಣೆ ಆಗ್ತೀವಿ. So we get our Krishna Bhakti from the root, that is Madhavendra Puri is the root. ಮಾಧವೇಂದ್ರ ಪುರಿಗಳು ಬಂದು ಏನು ಈ ಚೈತನ್ಯ ಎಂಬ ಮರಕ್ಕೆ ಬಂದು ಬೇರು. So from there only we get the Krishna Prema. ಅಲ್ಲಿಂದನೇ ಬಂದು ಏನಾಗ್ತಾ ಇದೆ, ನಮಗೆ ಕೃಷ್ಣ ಪ್ರೇಮ ಅನ್ನೋದು ನಮಗೆ ಸಿಗ್ತಾ ಇದೆ. But that will come through Guru Maharaj only to us. ಅದು ಹೇಗೆ ಬರುತ್ತೆ ಅಂದರೆ ಗುರು ಮಹಾರಾಜರ ಮೂಲಕ ಬಂದು ನಮ್ಗೆ ಏನಾಗುತ್ತೆ, ಆ ಕೃಷ್ಣ ಪ್ರೇಮ ಬಂದು ನಮಗೆ ಬರುತ್ತೆ. So we are very much identified with the mercy of Guru Maharaj. ನಾವು ಬಂದು ಐಡೆಂಟಿಫೈ ಅಂದರೆ ಏನು ಹೇಳ್ತಾರೆ, ಭಕ್ತರು ಗುರುತಿಸ್ತಾರೆ. ನಾವು ಗುರು ಮಹಾರಾಜರ ಮೂಲಕ ಬಂದು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ನಮ್ಮನ್ನು ಬಂದು ಗುರುತಿಸ್ತಾ ಇದ್ದಾರೆ. So it is our duty to know the glories about Guru Maharaj. ಅದು ನಮ್ಮ ಕರ್ತವ್ಯ ಏನಾಗುತ್ತೆ, ಗುರು ಮಹಾರಾಜರ ಒಂದು ಮಹಿಮೆನ ತಿಳ್ಕೊಳ್ಳೋದು ಬಂದು ನಮ್ಮ ಏನಾಗುತ್ತೆ ಕರ್ತವ್ಯ ಆಗುತ್ತೆ. Without knowing the glories of Guru Maharaj, we cannot have this close relationship with him. ನಾವು ಗುರು ಮಹಾರಾಜರ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಗುರು ಮಹಾರಾಜ ಒಂದು ನಿಕಟ ಒಂದು ಸೇವೆನೇ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಅದು ಬೆಳೆಯೋದಿಲ್ಲ. Because Bhagavatam glorifies about Krishna, by reading Bhagavatam we became close to Krishna. ಹೇಗೆ ಬಂದು ಭಗವಂತನಿಗೆ ಹತ್ರ ಆಗಬೇಕು ಅಂದರೆ ಏನು ಮಾಡಬೇಕು, ನಾವು ಭಾಗವತನ ಬಂದು ಓದಬೇಕು. ಅದೇ ರೀತಿಯಾಗಿ ನಾವು ಗುರುಗಳ ಬಗ್ಗೆ ಯಾವಾಗ ನಾವು ಕೇಳ್ತೀವಿ ಆಗೇನಾಗುತ್ತೆ, ಗುರುಗಳನ್ನು ಸಹ ಏನಾಗ್ತೀವಿ, ನಾವು ಹತ್ರ ಆಗ್ತೀವಿ. Similarly, Chaitanya Charitamrita, Prabhupada, Grantha, everything, by reading that only we come to know more about them. ಈಗ ಚೈತನ್ಯ ಚರಿತಾಮೃತ ಬೇರೆ ಎಲ್ಲ ಪುಸ್ತಕಗಳನ್ನ ನಾವು ಏನಾಗ್ತೀವಿ ಓದಿದಾಗ ಏನಾಗುತ್ತೆ, ಭಗವಂತನಿಗೆ ನಾವೇನಾಗ್ತೀವಿ ಇನ್ನೂ ಹತ್ರ ಆಗ್ತೀವಿ. So similarly, if you want to know the full glories of our Guru Maharaj, then you should know more about him. ಅದೇ ರೀತಿಯಾಗಿ ನಾವು ಬಂದು ಗುರು ಮಹಾರಾಜರ ಬಗ್ಗೆ ಬಂದು ತುಂಬ ಹೆಚ್ಚು ನಾವು ತಿಳ್ಕೋಬೇಕು. So one of the glory is that he is developing this Gauramandala Bhumi. ಒಂದು ಮಹತ್ವವಾದ ಒಂದು ವಿಷಯ ಏನಂದರೆ, ಗುರು ಮಹಾರಾಜರು ಬಂದು ಗೌರ ಭೂಮಿನ ಬಂದು ವಿಸ್ತರಿಸ್ತಾ ಇದ್ದಾರೆ. So this every year there is a Navadip Mandal Parikrama that is inaugurated by Guru Maharaj in the instruction of Prabhupada. ನವಮಂಡಲ ಪರಿಕ್ರಮ.
ಸೊ ಮಾಯಾಪುರ ಅಲ್ಲಿ ಪರಿಕ್ರಮ ಬಂದು ಗುರು ಮಹಾರಾಜರು ಬಂದು ಪ್ರಭುಪಾದರ ಒಂದು ಆದೇಶದ ಮೇಲೆ ಏನು ಮಾಡ್ತಾರೆ ಅದನ್ನು ಬಂದು ಸ್ಥಾಪನೆಯನ್ನು ಮಾಡಿದ್ದಾರೆ. So you all should, as every disciple, should take part in this Navadip Mandal Parikrama in order to imbibe the mood of Guru Maharaj. ಸೊ ಗುರು ಮಹಾರಾಜರ ಒಂದು ಶಿಷ್ಯರಾಗಿ ನಾವು ಸಹ ಏನು ಮಾಡಬೇಕು, ನವದ್ವೀಪ ಮಂಡಲ ಪರಿಕ್ರಮದಲ್ಲಿ ನಾವು ಸಹ ಭಾಗವಹಿಸಬೇಕು. So why Guru Maharaj doing every year is Vyasa Puja in Mayapur? He's not doing in any other place. ಯಾಕೆ ಗುರು ಮಹಾರಾಜರು ಅವರ ಒಂದು ವ್ಯಾಸ ಪೂಜೆನ ಬಂದು ಬೇರೆ ಎಲ್ಲೂ ಮಾಡೋದಿಲ್ಲ, ಮಾಯಾಪುರಲ್ಲಿ ಯಾಕೆ ಮಾಡ್ತಾರೆ? Because Guru Maharaj said, because of this reason my disciples will come to Dham and get the blessings and mercy of Mahaprabhu. ಏನಕ್ಕೋಸ್ಕರ ಬಂದು ಗುರು ಮಹಾರಾಜರು ಬಂದು ಮಾಡ್ತಾ ಇದ್ದಾರೆ ಅಂದರೆ, ಗುರು ಮಹಾರಾಜ್ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ನಾವೆಲ್ಲ ಮಾಯಾಪುರಕ್ಕೆ ಹೋಗ್ತೀವಿ, ಗುರು ಮಹಾರಾಜ್ ದರ್ಶನ ತಗೊಳ್ತೀವಿ, ಅದೇ ರೀತಿ ಭಗವಂತನ ದರ್ಶನ ಸಹ ನಾವು ತಗೊಳ್ತೀವಿ, ಶುದ್ಧರಾಗ್ತೀವಿ. If anyone is connected to Madhva Sampradaya, if you ask them, they will definitely go to Udupi. ಯಾರು ನೀವು ಕೇಳಿದ್ರೆ ಮಧ್ವ ಸಂಪ್ರದಾಯ ಅಂದರೆ ಏನು ಹೇಳ್ತಾರೆ, ಅವರು ಉಡುಪಿಗೆ ಬಂದು ಏನಾಗಿರ್ತಾರೆ, ಅವ್ರಿಗೆ ಸಂಬಂಧ ಜಾಸ್ತಿ ಇರುತ್ತೆ. Similarly, we are connected to Mahaprabhu, so our connection to Mayapur Dham, Navadip Dham is more important. ನಮಗೂ ಸಹ ಏನಾಗುತ್ತೆ, ನಾವು ಬಂದು ಗೌರಂಗ ಮಹಾಪ್ರಭುಗಳ ಒಂದು ನಾವು ತಿಳ್ಕೊಬೇಕು ಅಂದರೆ ನಮಗೆ ನವದ್ವೀಪದಲ್ಲಿಗೆ ಬಂದು ನಮಗೇನಾಗಿರ್ಬೇಕು, ಸಂಬಂಧ ಬಂದು ಹೆಚ್ಚಾಗಿರ್ಬೇಕು. That is Guru Maharaj facilitating for the whole world, but we disciples should take more advantage of it. ಅದರಿಂದ ಏನು ಮಾಡ್ತಾ ಇದ್ದಾರೆ, ಗುರು ಮಹಾರಾಜು ನಮಗೆ ಅಲ್ಲಿ ಬಂದು ಇರೋದಕ್ಕೆ ಮಾಡೋದಕ್ಕೆ ನಮ್ಗೆ ಏನು ಮಾಡಿದ್ದಾರೆ, ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸೊ ಏನಕ್ಕೋಸ್ಕರ ನಾವು ಇನ್ನೂ ಸಹ ಚೆನ್ನಾಗಿ ಭಕ್ತಿಯಲ್ಲಿ ಮುಂದೆ ಹೋಗಬೇಕು ಅಂತ. Now he is excavating more dhams, more birthplaces of Gaudiya Vaishnavas, so where all the Gaudiyas can come and relish these places. ಸೊ ಗುರು ಮಹಾರಾಜ್ ಏನು ಮಾಡಿದ್ರು, ಗೌಡಿಯ ವೈಷ್ಣವರ ಒಂದು ಹುಟ್ಟಿದ ಸ್ಥಳ, ಅವರ ಲೀಲೆ ಮಾಡಿದ ಸ್ಥಳನ ಬಂದು ಏನು ಮಾಡ್ತಾ ಇದ್ದಾರೆ, ಅಲ್ಲೂ ಸಹ ತುಂಬ ಒಂದು ಸ್ಥಾಪನೆ ಮಾಡಿ ಅಲ್ಲಿಗೆ ಭಕ್ತರು ಹೋಗಿ ಅಲ್ಲಿನ ಒಂದು ಮಹತ್ವನ ತಿಳ್ಕೊಳ್ಳೋದಕ್ಕೆ ಗುರು ಮಹಾರಾಜ್ ಏನು ಮಾಡ್ತಾ ಇದ್ದಾರೆ, ವ್ಯವಸ್ಥೆನ ಮಾಡ್ತಾ ಇದ್ದಾರೆ. So Guru Maharaj's desire is that in future these places will be preserved, so that after 100 years if someone comes, that place will be existing. ಸೊ ಗುರು ಮಹಾರಾಜ್ ಇಚ್ಛೆ ಏನಂದರೆ 100 ವರ್ಷದ ನಂತರನೂ ಸಹ ಆ ಒಂದು ಸ್ಥಳ ಬಂದು ಶಾಶ್ವತವಾಗಿರಬೇಕು, ಅವ್ರಿಗೂ ಸಹ ಭಕ್ತಿಯಲ್ಲಿ ಮುಂದುವರೆದಕ್ಕೆ ಅದು ಸಹಾಯ ಆಗಬೇಕು ಅಂತ. Now Mahaprabhu will speak. ಈಗ ಬಂದು ಮಹಾಪ್ರಭುಗಳು ಮಾತಾಡ್ತಾರೆ. Okay. Recently with ISKCON Chennai, they all sponsored and we purchased land in Vishwanath Chakravarti Thakur birthplace. ಸೊ ಈಗ ನಮ್ಮ ಇಸ್ಕಾನ್ ಚೆನ್ನೈನ ಒಂದು ಏನು ಸಹಾಯದಿಂದ ವಿಶ್ವನಾಥ ಚಕ್ರವರ್ತಿಯರ ಹುಟ್ಟಿದ ಒಂದು ಸ್ಥಳದಲ್ಲಿ ಜಾಗನ ಬಂದು ಏನು ಮಾಡಿದ್ದಾರೆ, ಒಂದು ನಾವು ಪರ್ಚೇಸ್ ಮಾಡ್ಕೊಂಡಿದ್ವಿ. So now Guru Maharaj told we have to construct a temple there and we will install the Gaurnitai deities, Vishwanath Chakravarti Thakur deity, and the preaching will be happening in that village. ಸೊ ಗುರು ಮಹಾರಾಜರ ಒಂದು ಇಚ್ಛೆ ಏನಾಗಿದೆ, ಅಲ್ಲಿ ಬಂದು ನಾವು ಒಂದು ದೇವಸ್ಥಾನ ಕಟ್ಟಬೇಕು, ಗೌರಿನಿತಾಯನ ಸ್ಥಾಪನೆ ಮಾಡಬೇಕು, ವಿಶ್ವನಾಥ ಚಕ್ರವರ್ತಿಯರ ಒಂದು ವಿಗ್ರಹನ ಸ್ಥಾಪನೆ ಮಾಡಬೇಕು ಅಂತ, ಮತ್ತು ಅಲ್ಲೆಲ್ಲರೂ ಸಹ ಪ್ರಚಾರನ ನಡಿಬೇಕು ಅಂತ ಗುರು ಮಹಾರಾಜರು ಬಂದು ಆದೇಶನ ಮಾಡಿದ್ದಾರೆ. So like this Kanai Natshala, Jaji Gram or Badrak, so all the places Mahaprabhu's connected Leela places are now slowly we are purchasing land and constructing temples, and it will be preserved for next 1,000 years, 10,000 years. ಸೊ ಈಗ ಎಲ್ಲೆಲ್ಲಿ ಚೈತನ್ಯ ಮಹಾಪ್ರಭು ಲೀಲೆ ಮಾಡಿದ್ದಾರೆ ಆ ಜಾಗಗಳನ್ನ ಪರ್ಚೇಸ್ ಮಾಡಿ ಅಲ್ಲಿ ದೇವಸ್ಥಾನ ಕಟ್ಟಿ ಸಾವಿರಾರು ವರ್ಷಗಳ ಕಾಲ ಇರೋ ಥರ ನಾವೆಲ್ಲ ಗುರು ಮಹಾರಾಜರು ಬಂದು ಆ ವ್ಯವಸ್ಥೆನೂ ಸಹ ಸೇವೆನ ಮಾಡ್ತಾ ಇದ್ದಾರೆ. This is Guru Maharaj's contribution for the Gaudiya Vaishnavas. ಇದು ಒಂದು ಗುರು ಮಹಾರಾಜರ ಒಂದು ಸೇವೆ, ಗೌಡಿಯ ವೈಷ್ಣವರ ಒಂದು ಒಂದು ಏನು ಕಾಂಟ್ರಿಬ್ಯೂಷನ್ ಅಂದರೆ ಏನು ಹೇಳ್ತಾರೆ ಭಕ್ತರು, ಅದಕ್ಕೆ ಕೊಡುಗೆ. This is a direct instruction of Srila Prabhupada to Guru Maharaj to preserve all these places. ಸೊ ಇದು ಬಂದು ನೇರವಾದ ಒಂದು ಮಾತು ನಮ್ಮ ಪ್ರಭುಪಾದರಿಂದ ಗುರು ಮಹಾರಾಜರಿಗೆ ಆ ಒಂದು ಸೇವೆನ ಬಂದು ಗುರು ಮಹಾರಾಜರು ಮಾಡ್ತಾ ಇದ್ದಾರೆ. So before leaving this planet, Prabhupada made one trust called Bhaktivedanta Swami Charity Trust and made Guru Maharaj as a lifetime chairman for that. ಸೊ
ಪ್ರಭುಪಾದರ ದೇಹ ತ್ಯಾಗ ಮಾಡೋದಕ್ಕಿಂತ ಮುಂಚೆ ಬಂದು ನಮ್ಮ ಗುರುಮಾರರು ಬಂದು ಭಕ್ತಿ ವೇದಾಂತ ಟ್ರಸ್ಟ್ಗೆ ಬಂದು ಚೇರ್ಮನ್, ಲೈಫ್ ಟೈಮ್ ಚೇರ್ಮನ್ನ ಬಂದು ಅವ್ರನ್ನ ಮಾಡಿದ್ದಾರೆ. So now it is 50 years Guru Maharaj chairman, and when Prabhupada gave this service to him, he was a western body, but he traveled all over the Bengal because we have now some facilities. That time he was going in some jeep, bicycle, and he from 1980 whatever he did, that's why we are able to see the temples now. ಸೊ ಗುರು ಮಹಾರಾಜರು ಬಂದು 50 ವರ್ಷದ ಹಿಂದೆ ಅವ್ರಿಗೆ ಸೇವೆ ಕೊಟ್ಟಿದ್ದಾರೆ. ಆ ಸಮಯದಲ್ಲಿ ಗುರು ಮಹಾರಾಜರು ಬಂದು ಸೈಕಲ್ ತೊಗೊಂಡು ಪ್ರಚಾರ ಮಾಡಿದ್ದಾರೆ ಇಡೀ ಬೆಂಗಾಲನ. ಇಲ್ಲಾಂದರೆ ಬೆಂಗಾಲ್ ಫುಲ್ ಮುಸ್ಲಿಮ್ಸ್ ಆಗೋಗ್ತಿತ್ತು. ಹಳ್ಳಿಗೆ ಹೋಗಿ ಎಲ್ಲರಿಗೂ ಸಹ ದೀಕ್ಷೆ ಕೊಟ್ಟಿದ್ದಾರೆ. ಓಕೆ, ಇಲ್ಲ ಅಂದರೆ ಇವತ್ತು ಅಲ್ಲೆಲ್ಲ ಭಕ್ತರು ಯಾರೂ ಸಹ ಇರ್ತಾ ಇರಲಿಲ್ಲ. ಹೀಗೆ ಗುರು ಮಹಾರಾಜರು ಬಂದು ಈ ರೀತಿ ತುಂಬ ಸೇವೆನ ಬಂದು ಮಾಡಿದ್ದಾರೆ. So all his sacrifice is for a whole life, is for the mission of Prabhupada and Mahaprabhu. ಸೊ ಇದೆಲ್ಲ ಏನಕ್ಕೋಸ್ಕರ ಮಾಡಿದ್ದಾರೆ? ಸೊ ಪ್ರಭುಪಾದರ ಒಂದು ಏನು ಮಿಷನ್ ಅಂದರೆ ಏನಂತಾರೆ, ಸೊ ಅವರ ಒಂದು ಏನು ಅವರ ಆಸೆ ಮತ್ತು ಚೈತನ್ಯ ಮಹಾಪ್ರಭುನ ಆಸೆಗೋಸ್ಕರ ನಮ್ಮ ಗುರು ಮಹಾರಾಜರು ಜೀವನನೇ ಕೊಟ್ಟಿದ್ದಾರೆ. Okay. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಗಳು ಹಿಂಗೆ ಸೇವೆ ಮಾಡ್ತಾ ಇರಲಿ ಅಂತ ಹರೇ ಕೃಷ್ಣ ಮಂತ್ರ ಹೇಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. Okay, I give you introduction to Mahaprabhu. Yes, bro. Mahaprabhu joined ISKCON in 1984, 85. 85 he joined when he was in school. So now it is 40 years. 40 years in ISKCON. And he joined in Malaysia in 92 as a brahmachari. Then he started traveling with Guru Maharaj from 96. First traveled to Australia, then like this he started traveling until now. After Guru Maharaj stroke, he is continuously being with Guru Maharaj. They traveled all around the world. Like whenever we say Guru Maharaj traveled all around the world, we have to understand that Mahaprabhu also did traveling. When Guru Maharaj says I did 5 times round the world in 1 year, he is there for two around the world at least in 1 year. Then after the stroke, now it's 18 years. Not even a day that Mahaprabhu is not with Guru Maharaj. He is taking care of Guru Maharaj's health, his traveling, his projects, and everything. This is like a life dedicated for Guru Maharaj, continuously being with him, next to him, and it is like blessings for us. Yeah, our no, they are our like pitrus. No, they are all saying yes. Yes, it's right. Because in our shastra, the Kaga Bhujandi is the he is the witness. So from Malaysia, everywhere they were there. They are witness. They are saying yes. Anyhow. So it is all very special that like for every acharya there is some good assistants are sent. So similarly for our Guru Maharaj, Mahaprabhu sent, he is taking care personally. So we are all fortunate to have God brother. So now he will talk. It's a Hare very small Krishna 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 Hare Hare, Hare Rama Rama Hare Hare, Hare Krishna 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 Hare Hare, Hare Rama Rama Hare Hare, Hare Krishna 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 Hare Hare, Hare Rama Rama Hare. In Malaysia, there is a local proverb in Malay language. ಮಲೇಷ್ಯಾದಲ್ಲಿ ಲೋಕಲ್ ಪ್ರೋಬೋ ಅಂದ್ರೆ ಏನು Gade. ಗಾದೆ ಇದೆ. ಓಕೆ,
Lembu punya susu, sapi punya mama. You will not understand. Which means the milk belongs to the cow. But which gets the name? The ghee gets its own name. Ghee is glorified. But actually the milk belongs to the cow and the ghee was taken from the milk. But who get glorified? Ghee one. Ghee, not the cow. No, nobody says, wow, what a ghee, belongs to that cow. Nobody glorifies the cow. They only glorify the ghee. ಸೊ ಮಲೇಷ್ಯಾದಲ್ಲಿ ಒಂದು ಗಾದೆ ಇದೆಯಂತೆ. ಈಗ ಬಂದು ಹಸುವಿಂದ ಬಂದು ಹಾಲು ಬರುತ್ತೆ, ಹಾಲಿಂದ ಬಂದು ಬೆಣ್ಣೆ ತುಪ್ಪ ಮಾಡ್ತಾರೆ. ಆದರೆ ಏನು ಹೇಳ್ತೀವಿ, ತುಪ್ಪನ ಮಾತ್ರ ಹೊಗಳ್ತೀವಿ, ಆದರೆ ಹಸುನ ಮಾತ್ರ ಹೊಗಳೋದಿಲ್ಲ. ಓಕೆ, ಹಂಗೆ ಪ್ರಭುಗಳು ಬಂದು ಹೇಳ್ತಾ ಇದ್ದಾರೆ. So like that, they do all the work. This team, Samrajika Pro, Chaitanya Sankirtan Pro, and we have a big team. They do all the hard work, I get the name. ಸೊ ಪ್ರಭುಗಳು ಹೇಳ್ತಾರೆ ಇವರೆಲ್ಲ ತುಂಬ ಸೇವೆ ಮಾಡ್ತಾರೆ, ಅದ್ರ ಕ್ರೆಡಿಟ್ ಮಾತ್ರ ಅವ್ರು ಹೋಗ್ಲಿಕ್ಕೆ ಎಲ್ಲ ಬಂದು ನನಗೆ ಸಿಗುತ್ತೆ ಅಂತ. So I met Guru Maharaj when I was 11 years old. Yeah. ಸೊ ಯಾವಾಗ ಬಂದು ಇವ್ರಿಗೆ 11 ವರ್ಷ ಆಗಿದ್ದಾಗ ಏನಾಗುತ್ತೆ, ಇವ್ರು ಗುರು ಮಹಾರಾಜನ ಬಂದು ದರ್ಶನ ಮಾಡ್ತಾರೆ. So when I first saw him, we felt like we are from like a heavenly planet. We just came down from somewhere, and because Guru Maharaj was at that time, he was tall, like now, tall, huge size, big bumper. Along with him, there were about another 10-15 Western devotees doing kirtan. ಸೊ ಗುರು ಮಹಾರಾಜರು ಸ್ವರ್ಗದಿಂದ ಇಳಿದು ಬಂದಾಗ ಆ ಪ್ರಭುಗಳು ನೋಡಿ ಆ ಒಂದು ಆನಂದ ಪಟ್ಟಿದ್ದಾರೆ. ತುಂಬ ದೊಡ್ಡವಾಡಿ, ಮತ್ತು ಅವ್ರ ಕರ್ತಾಲ್ ಬಂದು ದೊಡ್ಡದು ಕರ್ತಾಲ್ ಅವ್ರದ್ದು. ಓಕೆ, ಅವ್ರು ಬಂದರೆ ಅವ್ರ ಜೊತೆ ವೆಸ್ಟರ್ನ್ ಡಿವೋಟೀಸ್ 15 ಜನ ಅವ್ರ ಜೊತೆಲಿ ಬರ್ತಾಯಿದ್ರಂತೆ. I have not seen Western Swamijis, like this, very shining, very bright, and that too like 10-15 of them together chanting and dancing. That was my first experience. ಸೊ ಆ ಒಂದು ಗುರು ಮಹಾರಾಜ ಒಂದು ತೇಜಸ್ಸು, ಆ ಒಂದು ಕೀರ್ತನೆ, ಅದು ವಿದೇಶಿಯರು ಆ ಒಂದು ಮಟ್ಟದಲ್ಲಿ ಒಂದು ಮಾಡ್ತಾ ಇದ್ದಾರೆ. ಅದನ್ನು ಪ್ರಭುಗಳು ನೋಡಿ ಆ ಒಂದು ತುಂಬ ಅವ್ರು ಇಷ್ಟಪಟ್ಟಿದ್ದಾರೆ. So I really felt like I was thinking, where are these people have come from? I felt like they were coming from the spiritual world, like from heavenly planet. ಸೊ ಆಗ ಪ್ರಭುಗಳು ಯೋಚನೆ ಮಾಡಿ ಇವ್ರು ಏನಾದರೂ ಆಧ್ಯಾತ್ಮಿಕ ವೈಕುಂಠದ ಏನಾದರೂ ಬಂದ್ಬಿಟ್ರಾ ಅಂತ ಪ್ರಭುಗಳಿಗೆ ಬಂದು ಅನ್ನಿಸ್ತಾ ಇತ್ತಂತ. And then at the end of the class, Guru Maharaj was distributing prasad. He was distributing prasadam, sweet prasadam. ಸೊ ಗುರು ಮಹಾರಾಜರು ಪ್ರವಚನ ಆದಮೇಲೆ ಏನು ಮಾಡ್ತಾರೆ, ಎಲ್ಲರಿಗೂ ಸಹ ಪ್ರಸಾದನ ಹಂಚ್ತಾ ಇರ್ತಾರೆ. It was coconut candy. ಅದು ಬಂದು ಕೊಬ್ಬರಿ ಮಿಠಾಯಿ. So he was distributing and I was in the queue. Many people were in the queue. So I was in the queue also. ಆ ಒಂದು ಲೈನಲ್ಲಿ ಯಾರಿದ್ರು, ನಮ್ಮ ಪ್ರಭುಗಳು ಸಹ ಇದ್ರು. So I went, I paid obeisances, took the candy prasad, went outside the queue, ate. ಸೊ ಪ್ರಭುಗಳಿಗೆ ಪ್ರಸಾದ ಇಸ್ಕೊಳ್ತಾರೆ, ಹೊರಗಡೆ ಹೋಗ್ತಾರೆ, ಆ ಪ್ರಸಾದನ ತಿಂತಾರೆ. It was very good taste, very sweet, very nice. ಅದು ಬಂದು ತುಂಬ ತುಂಬ ರುಚಿಯಾಗಿತ್ತು. Then I came back again to the queue. I stood in the queue and went close to Guru Maharaj, paid obeisances, got another candy, went out, ate again. ಮತ್ತೆ ಇನ್ನೊಂದ್ಸತಿ ಲೈನಿಗೆ ನಿಂತ್ಕೊಂಡ್ರು, ಮತ್ತೆ ಇನ್ನೊಂದ್ಸತಿ ಪ್ರಸಾದ ಇಸ್ಕೊಂಡ್ರು, ಮತ್ತೆ ಹೊರಗಡೆಗೆ ಬಂದರು, ಮತ್ತೆ ತಿನ್ಬಿಟ್ಟು ಮತ್ತೆ ಲೈನಿಗೆ ನಿಂತ್ಕೊಂಡ್ರು. I came back to the queue again. ಮತ್ತೆ ಕಿವಿಯಲ್ಲಿ ಮತ್ತೆ ಬಂದ್ಬಿಟ್ರು ಮತ್ತೆ ಪ್ರಸಾದ ತಗೊಳ್ಳೋದಕ್ಕೆ. And then went to Guru Maharaj, paid obeisances, got the candy, ate. ಮತ್ತೆ ಏನು ಮಾಡ್ತಾರೆ, ಮತ್ತೆ ಪ್ರಣಾಮ ಮಾಡ್ತಾರೆ, ಮತ್ತೆ ಪ್ರಸಾದ ಕೈ ಇಡ್ತಾರೆ, ಮತ್ತೆ ಪ್ರಸಾದ ಇಸ್ಕೊಳ್ತಾರೆ, ಮತ್ತೆ ಹೊರಗಡೆ ಹೋಗ್ತಾರೆ, ತಿಂತಾರೆ, ಮತ್ತೆ ಒಂದು ರೌಂಡ್ ಬಂದ್ಬಿಟ್ಟು ಮತ್ತೆ ಅದೇ ಲೈನಿಗೆ ಹೋಗಿ ನಿಂತ್ಕೊಳ್ತಾರೆ. After that, some devotees that they saw me doing this, they say, enough. ಆಗೇನು ಮಾಡ್ತಾರೆ, ಬೇರೆ ಭಕ್ತರೆಲ್ಲ ನೋಡ್ಬಿಟ್ಟು ಇವ್ರನ್ನ ಬಂದು ತಡಿತಾರೆ. So I think that was my first meeting, and I think I got too much mercy from Guru Maharaj. ಸೊ ಅದು ಬಂದು ಪ್ರಭುಗಳ ಬಂದು ಮೊದಲನೇ ಬಾರಿ ಗುರು ಮಹಾರಾಜರ ಭೇಟಿ. ಆ ಸಮಯದಲ್ಲೇ ಗುರು ಮಹಾರಾಜರ ಒಂದು ಕೃಪೆನ ಇವರು ತಗೊಂಡ್ಬಿಟ್ಟಿದ್ರು. So that 3 times of mercy, I think, brought me so close in his service. 3 ಸತಿ ಕರುಣೆನ ಗುರು ಮಹಾರಾಜ್ ತೋರಿಸಿದ ತಕ್ಷಣ ಇವರು ಪ್ರಭುಗಳು ಬಂದು ಗುರು ಮಹಾರಾಜರಿಗೆ ಶರಣಾಗ್ತಾರೆ. So I
don't know what would have happened if I had taken 4, 5, 6 times. ಏನಾದರೂ ನಾನು 5-6 ಸತಿ ಏನಾದರೂ ಪ್ರಸಾದ ತಿಂದ್ಬಿಟ್ಟಿದ್ರೆ ನಾನು ಇನ್ನೂ ಏನಾಗ್ತಿದ್ದೋ ಅನ್ನೋದು ನನಗೆ ಗೊತ್ತಿಲ್ಲ ಅಂತ. So it was a very, I think that really purified me a lot and a special blessing. ನನ್ನನ್ನು ಬಂದು ಆ ಒಂದು ಪ್ರಸಾದ ಬಂದು ನನ್ನನ್ನು ತುಂಬ ಶುದ್ಧಿ ಮಾಡಿ ಅದು ಒಂದು ನನಗೆ ಕೃಪೆನ ಬಂದು ಕೊಟ್ಟಿದೆ. That was my first experience with the Hare Krishnas, and after that the journey started. ಸೊ ಅದು ಬಂದು ನನ್ನ ಮೊದಲನೇ ಭೇಟಿ ಹರಿಕೃಷ್ಣ ಭಕ್ತರಿಂದ. ಅವತ್ತಿಂದ ಬಂದು ನನ್ನ ಜೀವನದ ಒಂದು ಏನಾಯಿತು, ದಿಕ್ಕೆ ಬದಲಾಯಿತು. And now if I turn back, it's exactly like 40 years now. ಇದು 40 ವರ್ಷದ ಹಿಂದೆ. And very blissful, very, I think, the best journey. ಸೊ ಇದು ಬಂದು ನನ್ನ ಜೀವನದ ಒಂದು ನಿಜವಾದ ಈ 40 ವರ್ಷದ ಬಂದು ಏನಾಗಿದೆ, ತುಂಬ ಉತ್ತಮವಾದ ಜೀವನ ಅನಿಸಿದೆ. Though there are a lot of challenges in any life, in everyone's life, there are challenges, but Krishna consciousness is always there as a support for us to navigate any kind of challenges in our life. ಜೀವನದಲ್ಲಿ ತುಂಬ ಒಂದು ಕಷ್ಟಗಳು ಬರುತ್ತೆ, ಆದರೆ ಜೀವನದ ಕೃಷ್ಣ ಪ್ರಜ್ಞೆ ಇದ್ದಿದ್ದರಿಂದ ಅದೆಲ್ಲ ಸಹ ಆನಂದವಾಗಿ ನಾವೇನೇನು ಮಾಡ್ಬೋದು ಅದನ್ನು ಎದುರಿಸ್ಬೋದು ಅಂತ ನನಗೇನು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ಅಂತ. Each and every one of you, you must be facing challenges in your life, right or not? ಎಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಕಷ್ಟನ ಅನುಭವಿಸಿದ್ದೀರಾ? ಯಾರು ಕಷ್ಟ ಇಲ್ಲದೆ ಇರೋರು ಯಾರು ಇದ್ದೀರಾ? There's no one in this planet ಯಾರು ಸಹ ಈ ರೀತಿ ಕಷ್ಟ ಇಲ್ಲದೆ ಇರೋರು ಯಾರೂ ಇಲ್ಲ. who can claim I'm always happy, I've never faced any challenges. ಯಾರು ಸಹ ಆ ರೀತಿ ಕಷ್ಟ ಇಲ್ದಲೇ ಈ ಭೌತಿಕ ಪ್ರಪಂಚದಲ್ಲಿ ಯಾರೂ ಸಹ ಇಲ್ಲ. Even if you take that crow, they will have some challenges too. ಕಾಗಿಗೂ ಸಹ ಒಂದು ಕಷ್ಟ ಇದೆ. So anyone who has got life, you have to face challenges. ಜೀವನದಿದೆ ಅಂದರೆ ಅದು ಬಂದು ಏನಾಗುತ್ತೆ, ಜೀವನದಲ್ಲಿ ಸ್ವಲ್ಪ ಕಷ್ಟನ ಬಂದು ಅನುಭವಿಸಲೇಬೇಕು. Only dead bodies, they don't have any challenge. ಶವ ಮಾತ್ರ ಆ ರೀತಿ ಒಂದು ಕಷ್ಟನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ. Body with life, you have to face challenges. ದೇಹ ಇದೆ ಅಂದಮೇಲೆ, ಆ ದೇಹದಲ್ಲಿ ಜೀವ ಇದೆ ಅಂದಮೇಲೆ ಅದಕ್ಕೆ ಆ ಜೀವಕ್ಕೆ ಬಂದು ಕಷ್ಟ ಬರಲೇಬೇಕು. But what I have noticed, in fact all our servants think, we have noticed in Guru Maharaj is that he is also facing tremendous amount of challenges. ಸೊ ನಾವು ಸಹ ನೋಡಿದ್ದೀವಿ, ಗುರುಮಾರರು ತಮ್ಮ ಜೀವನದಲ್ಲಿ ತುಂಬ ಒಂದು ದೊಡ್ಡ ಒಂದು ಏನು ಜೀವನದ ಒಂದು ಏನು ಚಾಲೆಂಜ್ ಅಂದರೆ ಸೊ ಪರೀಕ್ಷೆನ ಬಂದು ಏನು ಮಾಡಿದ್ದಾರೆ, ಎದುರಿಸ್ತಾ ಇದ್ದಾರೆ. Most of us, we think, I'm daily going to the temple, chanting Hare Krishna, reading Bhagavad Gita, doing so many things, spiritual, devotional service. Why Krishna is making me to face so many challenges? ಯಾಕೆ ಭಗವಂತ, ನಾನು ಜಪ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ಭಗವದ್ಗೀತಾ ಓದ್ತಾ ಇದ್ದೀನಿ, ಭಕ್ತರ ಸಂಘ ಮಾಡ್ತಾ ಇದ್ದೀನಿ, ಆದರೂ ಸಹ ಭಗವಂತ ಯಾಕೆ ನನಗೇನೆ ಈ ಪರೀಕ್ಷೆನ ಕೊಡ್ತಾನೆ? How many of you had this? ಎಲ್ಲರಿಗೂ ಸಹ ಈ ರೀತಿಯಾದ ಒಂದು ಹೇಳ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಮ್ಮ, ಹಿಂದಿನ ಜೀವನದ ಕರ್ಮ. ಸೊ ಪ್ರೀವಿಯಸ್ ಬರ್ತ್ ಕರ್ಮ, ಮಾತಾಜಿ ಇಸ್ ಟೆಲ್ಲಿಂಗ್ ವೈ ವಿ ಆರ್ ಸಫರಿಂಗ್ ಮೀನ್ಸ್ ಪ್ರೀವಿಯಸ್ ಬರ್ತ್ ಕರ್ಮ. So generally nobody likes to face any challenges. ಯಾರು ಸಹ ಇಷ್ಟಪಡೋದಿಲ್ಲ ಜೀವನದಲ್ಲಿ ಕಷ್ಟ ಬೀಳೋದಕ್ಕೆ. And we always think, why Krishna is putting me through so many challenges? ಯಾಕೆ ನಾವು ಜೀವನದಲ್ಲಿ ಯೋಚನೆ, ಯಾಕೆ ಕೃಷ್ಣ ನಮಗೆ ಜೀವನದಲ್ಲಿ ಇಷ್ಟೊಂದು ಕಷ್ಟನ ಕೊಡ್ತಾ ಇದ್ದಾನೆ ಅಂತ. And what about Guru Maharaj? ಆದರೆ ನಮ್ಮ ಗುರು ಮಹಾರಾಜರ ಬಗ್ಗೆ Last 58 years he is serving Krishna, giving his entire life. 58 ವರ್ಷಗಳ ಕಾಲ ಅವ್ರ 58 ವರ್ಷ ಜೀವನನ ಬಂದು ಕೃಷ್ಣನಿಗೋಸ್ಕರನೇ ಕೊಟ್ಬಿಟ್ಟಿದ್ದಾರೆ. But he is also facing a lot of challenges. ಆದರೂ ಸಹ ಅವರು ತುಂಬ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನ ಏನು ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ. But he is still staying so strong. ಆದರೂ ಸಹ ಅವರು ತುಂಬ ದೃಢವಾಗಿ ನಿಂತಿದ್ದಾರೆ. We have never seen him complaining
not even a single complaint why Krishna has put me in this condition. ಎಂದು ಸಹ ಗುರು ಮಹಾರಾಜರು ಕೃಷ್ಣನ ಬಳಿಗೆ ಭಗವಂತ ನನಗೆ ಯಾಕೆ ಈ ಕಷ್ಟನ ಕೊಡ್ತಾ ಇದ್ಯಾ ಎಂದು ಸಹ ಭಗವಂತನ ಹತ್ರ ಹೋಗಿ ಇಷ್ಟು ಕಷ್ಟ ಯಾಕೆ ಕೊಡ್ತಾ ಇದೆಯಾ ಅಂತ ದೂರನ್ನ ಮಾತ್ರ ಮಾಡಿಲ್ಲ. Why? ಯಾಕೆ He has not made any complaint? ಯಾಕೆ ಗುರು ಮಹಾರಾಜರು ಕೃಷ್ಣನ ಹತ್ರ ಯಾಕೆ ದೂರನ್ನು ಕೊಟ್ಟಿಲ್ಲ? ನಮ್ಮೆಲ್ಲಾರ್ದು ಅವ್ರದ್ದು ಅವರು ತಗೊಂತಾ ಇದ್ದಾರೆ ಪ್ರಭು. ಮಾತಾಜಿ ಟೆಲಿಂಗ್ Taking all other sins and Okay, that is also there. But why he is not complaining? because he's not on the bodily platform. Because all these challenges are insignificant compared to the bliss that he is experiencing in serving Krishna. ಸೊ ಅದೇನಾಗ್ತಾ ಇದೆ ಅಂದರೆ ಭಗವಂತನ ಸೇವೆಯಲ್ಲಿ ಅವ್ರು ಇರೋದ್ರಿಂದ ಬಂದು ಅವ್ರ ಕಷ್ಟನೂ ಸಹ ಏನಾಗ್ತಾ ಇದೆ ಅವ್ರಿಗೆ ಆ ಸುಖ ಅನ್ನಿಸ್ತಾ ಇದೆ. So many times devotees they have asked Guru Maharaj, how is that, we see you are going through so many challenges in your life, health wise, mostly health wise, and also there are a lot of service wise, he has to manage many temples, zones, plus disciples. So with all these challenges and especially health challenges, how is he still remaining enthusiastic all the time? ಸೊ ನೋಡಿ, ಗುರು ಮಹಾರಾಜರು ದೇಹದ ಬಗ್ಗೆ ಮತ್ತು ದೇವಸ್ಥಾನಗಳ ಬಗ್ಗೆ ಭಕ್ತರನ್ನ ಶಿಷ್ಯರನ್ನ ಸ್ವೀಕರಿಸೋದ ಬಗ್ಗೆ ಇವೆಲ್ಲವೂ ಸಹ ಒಂದು ಪರೀಕ್ಷೆ ಥರ. ಆದರೂ ಸಹ ಗುರು ಮಹಾರಾಜರು ಏನು ಮಾಡ್ತಾ ಇದ್ದಾರೆ, ಆನಂದವಾಗಿ ಎಲ್ಲನೂ ಸಹ ಸ್ವೀಕರಿಸ್ತಾ ಇದ್ದಾರೆ. Because our enthusiasm, 2 days will be very enthusiastic in spiritual life. Then after 2 days, you see we are very lazy. Then another 2 days, then another 1 day. So like this, our spiritual life is always up and down. Our enthusiasm is up and down. ನಮ್ಮ ಒಂದು ಆಧ್ಯಾತ್ಮಿಕ ಜೀವನ ಹೇಗಿದೆ ಅಂದರೆ, ಒಂದಿನ ಚೆನ್ನಾಗಿ ಜಪ ಮಾಡ್ತೀವಿ, ಇನ್ನೊಂದು ದಿನ ಕಡಿಮೆ ಆಗುತ್ತೆ, ಇನ್ನೊಂದು ಮತ್ತೆ ಜಪ ಮಾಡ್ತೀವಿ, ಇನ್ನೊಂದು ಹೀಗಾಗಿದೆ ಏನು. ಸೊ ಗುರು ಮಹಾರಾಜರು ಬೆಳಗ್ಗೆನೂ ಸಹ ಮಾತಾಡಿ ಹೇಳ್ತಾರೆ, ನಮ್ಮದೆಲ್ಲ ಏನಾಗಿದೆ ವೇವ್ಸ್ ಥರ, ಸಮುದ್ರದ ಅಲೆಗಳ ಥರ ಹಿಂಗೆ ಮೇಲೆ ಕೆಳಗಡೆ ಆಗ್ತಾ ಇದೆ. This enthusiasm is always like this. ಆದರೆ ಗುರು ಮಹಾರಾಜರದ್ದು ಒಂದು ಹೇಗಿದೆ, ಸೊ ಮೇಲ್ಗಡೆಗೆ ಹೋಗ್ತಾ ಇದೆ, ರಾಕೆಟ್ ಹೋಗೋ ಥರ. So how is that possible? ಅದು ಹೇಗೆ ಸಾಧ್ಯ? You cannot achieve, you cannot have your enthusiasm for anything ever growing materially. It is impossible. ಆ ರೀತಿ ಜೀವನದಲ್ಲಿ ಬಂದು ಭೌತಿಕ ಜಗತ್ತಿನಲ್ಲಿ ಭೌತಿಕ ಒಂದು ಸೌಕರ್ಯದಿಂದ ಇರೋದಕ್ಕೆ ಬಂದು ಸಾಧ್ಯನೇ ಇಲ್ಲ. Only if you are experiencing a bliss which is higher than anything material, then it is possible to remain enthusiastic forever. ಸೊ ನಾವು ಆ ರೀತಿ ಇರಬೇಕು ಅಂದರೆ ನಾವು ಬಂದು ಅದು ಭಕ್ತಿಲಿದ್ದರೆ ಮಾತ್ರ, ಭಗವಂತನ ಸೇವೆಯಲ್ಲಿದ್ದರೆ ಮಾತ್ರ ಆ ಒಂದು ಏನಾಗುತ್ತೆ, ನಾವು ಅಷ್ಟೊಂದು ಉತ್ಸಾಹದಿಂದ ಇರೋದಕ್ಕೆ ಬಂದು ಸಾಧ್ಯ ಆಗುತ್ತೆ. So that is what he is experiencing within him. He is experiencing the real bliss within him. So therefore, all the challenges that he is facing all this while, he never complained. Why he has never complained? ಆ ಒಂದು ಆನಂದನ ಒಂದು ಅನುಭವಿಸ್ತಾ ಇರೋದ್ರಿಂದ ಅವ್ರು ಎಂದೂ ಸಹ ತಮ್ಮ ಒಂದು ಕಷ್ಟಗಳಲ್ಲೂ ಸಹ ಕೃಷ್ಣನ ಮೇಲೆ ಎಂದೂ ಸಹ ಅವ್ರು ಏನು ಮಾಡಿಲ್ಲ, ಕಂಪ್ಲೇಂಟ್ ಅಂತ ಮಾಡಿದ್ರು. Because he is not disturbed. ಏನಕ್ಕಂದರೆ challenges. ಅವರು ಬಂದು ಒಂದು ಡಿಸ್ಟರ್ಬ್ ಬಂದರೆ ಏನಾಗುತ್ತೆ, ಅವರು ಬಂದು ನಮ್ಮ ಥರ ಒಂದು ಆತಂಕ ಪಡೋದು, ಮನಸ್ಸನ್ನು ಬಂದು ಕೆಳಗಡೆ ಇಳಿಸ್ಕೊಳ್ಳೋದು, ಆ ರೀತಿ ಎಂದೂ ಸಹ ಅವರು ಏನು ಮಾಡಿಲ್ಲ, ತಮ್ಮನ್ನು ತಾವು ಕೀಳನ್ನ ಅನ್ಕೊಂಡೇ ಇಲ್ಲ. Only the person who is disturbed by all these challenges and obstacles will go around and complain about his problems to others. ಸೊ ಯಾರು ಆ ರೀತಿ ಡಿಸ್ಟರ್ಬ್ ಆಗಿರ್ತಾರೆ ಅವ್ರು ಏನು ಮಾಡ್ತಾರೆ, ಅವ್ರು ಹೋಗಿ ಯಾವಾಗಲೂ ಸಹ ಇನ್ನೊಬ್ರಿಗೆ ಬಂದು ನಮಗೆ ಅವ್ರು ಕೊಟ್ಟಿದ್ರೆ ಚೆನ್ನಾಗಿರ್ತಾರೆ, ಅವರಿದ್ದರೆ ಮಾತ್ರ ನಮ್ಮ ಸೇವೆ ಚೆನ್ನಾಗಿ ಮಾಡ್ತೀವಿ, ಇವ್ರು ಬಂದರೆ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಏನು ಮಾಡ್ತೀವ್ರೆ, ಕಂಪ್ಲೇಂಟ್ನ ಬಂದು ಮಾಡ್ತಾರೆ. A person who is not disturbed, for him, because he is not disturbed, there is no reason for him to go and complain about his problem to others. ಯಾರು ಬಂದು ಡಿಸ್ಟರ್ಬ್ ಆಗಲ್ಲ, ಯಾವಾಗಲೂ ಸಹ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ ಅವ್ರಿಗೆ ಏನು ಬಂದರೂ ಸಹ ಏನಾಗುತ್ತೆ, ಅವ್ರು ಎಂದೂ ಸಹ ಇನ್ನೊಬ್ರ ಬಗ್ಗೆ ಅವರು ಕಂಪ್ಲೇಂಟ್ ಬಂದು ಕೊಡೋದೇ ಇಲ್ಲ. So that's what Krishna says in Bhagavad Gita. Matrasvarastu kaunteya sitoshina shukkadukada agama bhavino nityastam titiksha bharata. Tam titiksha. One is tolerating your problems. ಸೊ ಭಗವದ್ಗೀತೆ 2ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದೆ, ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಅಗಮಾಪಾಯನೋ ತಿಂತ್ಯೋ ತಾಮ್ ಪ್ರತಿಷ್ಠ ಭಾರತ. ಏನೋ ತಿತ್ತಿಷ್ಣ ಏನೋ
ಯಾರು ಬಂದು ತಡ್ಕೊಳ್ತಾರೆ ಜೀವನದಲ್ಲಿ ಕಷ್ಟಗಳನ್ನ ಯಾರು ಸಹಿಸ್ಕೊಳ್ತಾರೆ ಅಂಥವ್ರು ಮಾತ್ರ ಏನಾಗುತ್ತೆ ಜೀವನದಲ್ಲಿ ಆನಂದವಾಗಿರೋದಕ್ಕೆ ಸಾಧ್ಯ. Most of us, we, see, like, all of us, we face problems. ಎಲ್ಲರಿಗೂ ಸಹ ನಮಗೆಲ್ಲ ತೊಂದರೆ ಬಂದೇ ಬರುತ್ತೆ. But some people, they cannot even tolerate even a little problem. ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆ ಆಯ್ತು ಸಹ ಅದ್ರಿಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. And very less people, do tolerate problems. ಕೆಲವೊಬ್ಬರಿಗೆ ಸ್ವಲ್ಪ ತೊಂದರೆ ಆದ್ರೆ ಸ್ವಲ್ಪ ಮಾತ್ರ ತಡ್ಕೋಬೋದು. But very, very, very less people, they tolerate without being disturbed. ಕೆಲವೊಬ್ರು ಮಾತ್ರ ಎಷ್ಟೇ ತೊಂದರೆ ಬಂದ್ರೂ ಸಹ ಅದನ್ನು ಅವ್ರು ತಡ್ಕೊಳ್ತಾರೆ. That is what Krishna says there. Tam titikshasho bharava. Learn to tolerate them without being disturbed. ಸೊ ಅಲ್ಲೇ ಬಂದು ಕೃಷ್ಣ ಹೇಳ್ತಾ ಇದ್ದಾರೆ, ಯಾರು ತೊಂದರೆ ಇದ್ರೂ ಸಹ ತಮ್ಮ ಒಂದು ತೊಂದರೆಯಲ್ಲೂ ಸಹ ಆನಂದನ ಅನುಭವಿಸ್ತಾರೆ. ಸೊ ಯಾವುದೇ ಒಂದು ಮನಸ್ಸಿನ ಒಂದು ಏನೋ ಆತಂಕಗೊಳ್ಳದಲ್ಲೇ ತಮ್ಮ ಜೀವನದಲ್ಲಿ ದೃಢವಾಗಿರ್ತಾರೆ. ಅಂಥವ್ರು ಬಂದು ಏನೋ ತಾಮ್ತಿಚಿಷ್ಮ ಅನ್ನೋದಕ್ಕೆ ಅದು ಬಂದು ಅರ್ಥ ಕೊಡುತ್ತೆ. ನಮ್ಮ ಗುರು ಮಹಾರಾಜರು ಬಂದು ಅದನ್ನು ಏನು ಮಾಡಿದ್ದಾರೆ, ತೋರಿಸಿದ್ದಾರೆ. So tolerating without being disturbed, I've seen that in Guru Maharaj. ಸೊ ಜೀವನದಲ್ಲಿ ಬಂದು ಸಹಿಸ್ಕೊಂಡು ತಮ್ಮ ಮನಸ್ಸನ್ನು ಬಂದು ಹಿಡಿತದಲ್ಲಿ ಇಟ್ಕೊಂಡು ಅವರು ಬಂದು ಭಕ್ತಿಲಿ ಬಂದು ಎಷ್ಟು ದೃಢವಾಗಿದ್ದಾರೆ ಅನ್ನೋದನ್ನ ಗುರು ಮಹಾರಾಜರು ಬಂದು ತೋರಿಸಿದ್ದಾರೆ. So that's only possible if you become Krishna conscious. ಅದು ಹೇಗೆ ಸಾಧ್ಯ ಅಂದರೆ ನಾವು ಭಕ್ತರು ಬಂದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದರೆ ಮಾತ್ರ ಅದು ಏನಾಗುತ್ತೆ, ಸಾಧ್ಯ ಆಗುತ್ತೆ. And by experiencing the real spiritual bliss within you. ಸೊ ನಾವು ಸಹ ಆ ಒಂದು ಆನಂದನ ಬಂದು ಏನು ಮಾಡ್ಬೋದು, ಅನುಭವಿಸ್ಬೋದು. So this life is an example for us how we can also, by engaging ourselves in devotional service, we can also learn how to overcome and tolerate all the obstacles that we are facing in our life. ನಮ್ಮ ಜೀವನದಲ್ಲಿ ಬಂದು ಅದು ಒಂದು ಏನು ಉದಾಹರಣೆ, ಹೇಗೆ ಎಲ್ಲ ಸಂದರ್ಭದಲ್ಲೂ ಸಹ ಸಹಿಸ್ಕೊಂಡು ನಾವು ಬಂದು ಭಕ್ತಿನ ಮಾಡಬೇಕು ಅಂತ ಗುರು ಮಹಾರಾಜರು ತೋರಿಸ್ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.